ಇನ್ನು ನಿನ್ನೆಯಷ್ಟೇ ಗುಜರಾತ್ ಹಾಗೆ ಹಿಮಾಚಲ ಪ್ರದೇಶದ ರಾಜ್ಯ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ನಿಮಗೆ ಗೊತ್ತಿದೆ, ಒಂದರಲ್ಲಿ ಬಿಜೆಪಿಗೆ ಪ್ಲಸ್ ಆದರೆ ಮತ್ತೊಂದರಲ್ಲಿ ಕಾಂಗ್ರೆಸ್ಗೆ ಪ್ಲಸ್. ಹೀಗಾಗಿ ಎರಡೂ ರಾಜ್ಯಗಳಲ್ಲಿ ಅಪ್ಲೈ ಆದ ಒಂದಷ್ಟು ಫಾರ್ಮುಲಾಗಳನ್ನು ಮುಂಬರಲಿರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದನ್ನು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯನಾ ಅನ್ನೋ ರೀತಿಯ ಆತ್ಮಾವಲೋಕನ ಬಹುತೇಕ ಎರಡೂ ಪಕ್ಷದಲ್ಲಿ ಅಂದರೆ ಬಿಜೆಪಿ ಹಾಗೆ ಕಾಂಗ್ರೆಸ್ ಎರಡರಲ್ಲೂ ಕೂಡ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಚರ್ಚೆಗೆ ಒಳಪಟ್ಟಿರೋದು ಗುಜರಾತ್ ಮಾಡೆಲ್. ಗುಜರಾತ್ನಲ್ಲಿ ಬಿಜೆಪಿ ಅನುಸರಿಸಿದ ಆ ತಂತ್ರಗಾರಿಕೆಯನ್ನ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾ ಅನ್ನೋ ಗಂಭೀರ ಚಿಂತನೆ ರಾಜ್ಯ ಪಾಳ್ಯದಲ್ಲಿ ಶುರುವಾಗಿದೆ. ಏನದು ಗುಜರಾತ್ ಮಾಡೆಲ್? ಹಿರಿಯರಿಗೆ ಕೋಕ್ ಕೊಟ್ಟು ಒಂದು ರೀತಿಯಲ್ಲಿ ಈ ಚುನಾವಣಾ ಪಾಲಿಟಿಕ್ಸ್ ನಿಂದ ಪಕ್ಕಕ್ಕೆ ಸರಿಸಿ ಮಾರ್ಗದರ್ಶಕ ಅನ್ನೋ ಹುದ್ದೆಯನ್ನ ಕೊಟ್ಟು ಯುವ ಮುಖಗಳಿಗೆ ಈ ಬಾರಿ ಟಿಕೆಟ್ ಅನ್ನ ನೀಡಲಿಕ್ಕೆ ಸಾಧ್ಯವಾ? ಈ ರೀತಿಯ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ನಡೀತಾ ಇದೆ. ಇದಕ್ಕೆ 60-40 ಫಾರ್ಮುಲಾವನ್ನ ಅಪ್ಲೈ ಮಾಡುವ ಚಿಂತನೆಯನ್ನ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಹಾಗಾದ್ರೆ ಈ 70+ ಸದಸ್ಯರಿಗೆ ಟಿಕೆಟ್ ನೀಡದೇ ಇರೋದು, ಅದರಲ್ಲೂ ಟಿಕೆಟ್ ನೀಡುವ ಸಂದರ್ಭದಲ್ಲಿ ಗುಜರಾತ್ನಲ್ಲಿ ಬಿಜೆಪಿ ಅನುಸರಿಸಿದ ಈ 60-40 ತಂತ್ರವನ್ನ ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾ? ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಾಕಷ್ಟು ಗಂಭೀರ ಸ್ವರೂಪದ ಚರ್ಚೆ ನಡೀತಾ ಇದೆ. ಈ ಚರ್ಚೆಯ ಇನ್ಸೈಡ್ ಡೀಟೇಲ್ಸ್ ಅನ್ನ ನಿಮಗೆ ಕೊಡ್ಲಿಕ್ಕೆ ನಮ್ಮ ಕೊಲೀಗ್ ಹರೀಶ್ ಲೈವ್ ಕನೆಕ್ಟೆಡ್ ಇದ್ದಾರೆ. ಹರೀಶ್, ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಗುಜರಾತ್ನ ಬಿಜೆಪಿ ಮಾಡೆಲ್ನ ಇಂಪ್ಲಿಮೆಂಟೇಷನ್ ಬಗ್ಗೆ ಚರ್ಚೆ. 70 ವರ್ಷ ದಾಟದವ್ರಿಗೆ ಟಿಕೆಟ್ ಬೇಡ, ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ 60-40 ಫಾರ್ಮುಲಾ. ಇದರ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಹರೀಶ್. ಸ್ಮಿತಾ, ಬಹಳ ಮುಖ್ಯವಾಗಿರುವಂಥದ್ದು 2023 ಚುನಾವಣೆಗೆ ಒಂದಷ್ಟು ಕಾರ್ಯತಂತ್ರವನ್ನು ಕೂಡ ಬದಲಾಯಿಸಿಕೊಳ್ಳೋದಕ್ಕೆ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಈಗ ತೀರ್ಮಾನ ಮಾಡಿದ್ದಾರೆ. ಆದರೆ ಒಂದು ಇಲ್ಲಿ ಯಾಕಂದರೆ ಗುಜರಾತ್ ಫಲಿತಾಂಶ ಹೊರಬಿದ್ದ ನಂತರ ಒಂದಷ್ಟು ತಂತ್ರಗಾರಿಕೆಯಲ್ಲಿ ಬದಲಾವಣೆಗೆ ಈಗಾಗಲೇ ರಾಜ್ಯ ನಾಯಕರು ಮುಂದಾಗಿದ್ದಾರೆ. ಆದರೆ ಒಂದು ಇಲ್ಲಿ ಫಾರ್ಮುಲಾ 60-40 ಫಾರ್ಮುಲಾವನ್ನು ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಗಂಭೀರವಾಗಿ ಆಗ್ತಾ ಇರುವಂಥದ್ದು. ಇಂದು ಖುದ್ದು KPCC ಅಧ್ಯಕ್ಷ ಕೂಡ DK ಶಿವಕುಮಾರ್ ಅವರು ಕೂಡ ಇದನ್ನು ಮಾತಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದನ್ನು ನಾವು ಮಾಡ್ತೀವಿ, ಬರುವ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಸೂಚನೆಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಒಂದು ಉದಯಪುರದಲ್ಲಿ ನಡೆದಂಥ ಕಾಂಗ್ರೆಸ್ ಚಿಂತನಾ ಸಭೆಯಲ್ಲೂ ಕೂಡ ಈ ಒಂದು 60-40 ಅಂದರೆ ಯುವಕರಿಗೆ ಒಂದು ಆದ್ಯತೆ ಕೊಡುವಂಥ ಒಂದು ವಿಚಾರವಾಗಿ ಸುದೀರ್ಘವಾಗಿ ಗಂಭೀರವಾಗಿ ಚರ್ಚೆ ಆಗಿರುವಂಥದ್ದು. ಸೊ ಅದನ್ನು ಕೂಡ ರಾಜ್ಯ ವಿಧಾನಸಭಾ ಚುನಾವಣೆ ಹೊತ್ತಿಗೆ ಕಾಂಗ್ರೆಸ್ನಲ್ಲಿ ಕೂಡ ಅದನ್ನು ಬದಲಾಯಿಸಿಕೊಳ್ಳೋದಕ್ಕೆ ಈಗ ಮುಂದಾಗಿರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಅತ್ಯಂತ ಹಿರಿಯ ನಾಯಕರು ಶಾಮನೂರು ಶಿವಶಂಕರಪ್ಪ 92 ವರ್ಷ ಇರುವಂಥದ್ದು, ನಂತರ ಇರುವಂಥ ಕಾಗೋಡು ತಿಮ್ಮಪ್ಪ ಆಗಿರ್ಬೋದು, RV ದೇಶಪಾಂಡೆ ಮತ್ತು ಪರಮೇಶ್ವರ್ ಆಗಿರ್ಬೋದು, KB ಕೋಳಿವಾಡ, ಹಲವರು ಅಂದರೆ ಮುನಿಯಪ್ಪ ಸೇರಿದಂತೆ ಹಲವು ನಾಯಕರು ಕೂಡ ಹಿರಿಯ ನಾಯಕರು ಇದ್ದಾರೆ. ಆದರೆ ಇವರಿಗೆಲ್ರಿಗೂ ಕೂಡ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಈಗ ಶುರುವಾಗಿದೆ. ಅದೇ ಕಾಲಕ್ಕೆ ಕೂಡ ಟಿಕೆಟ್ ಯಾಕೆ ಕೊಡಬಾರ್ದು ಮತ್ತು ಟಿಕೆಟ್ ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ ಅನ್ನೋದು ರೀತಿಯಲ್ಲಿ ಕೂಡ ಸುದೀರ್ಘವಾಗಿ ಚರ್ಚೆ ಆಗಿರುವಂಥದ್ದು. ಈಗ ಗುಜರಾತಲ್ಲಿ ಕೂಡ 30ಕ್ಕೂ ಹೆಚ್ಚು ಹಿರಿಯರಿಗೆ ಒಂದು ಟಿಕೆಟನ್ನು ಕೊಡೋದನ್ನು ಈಗಾಗಲೇ ಅಲ್ಲಿ ತಪ್ಪಿಸಿ ಹೊಸ ಮುಖಗಳಿಗೆ ಮಣೆ ಹಾಕಿರುವಂಥದ್ದು. ಸಹಜವಾಗಿ ಫಲಿತಾಂಶ ಕೂಡ ನಿರೀಕ್ಷೆ ಮೀರಿ ಬಂದಿರುವಂಥದ್ದು. ಅದೇ ಸೂತ್ರವನ್ನು ರಾಜ್ಯದಲ್ಲಿ ಅಳವಡಿಸ್ಕೊಂಡಿದ್ದೆ ಆದಲ್ಲಿ ಫಲಿತಾಂಶದಲ್ಲಿ ಕೂಡ ನಾವು ಹೆಚ್ಚಿಗೆ ಸ್ಥಾನವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗ್ತಿದೆ. ಹಾಗಾಗಿ ಹಿರಿಯ ನಾಯಕರಿಗೆ ಈ ರೀತಿ ಕೋಕ್ ಕೊಡೋದು ಉತ್ತಮ ಅನ್ನೋ ರೀತಿಯಲ್ಲಿ ಒಂದು ವಾದ ಆದರೆ, ಮತ್ತೊಂದು ಕೂಡ ಹಿರಿಯ ನಾಯಕರಿಗೆ ಅದು ಕೊಡುವಂಥ ಮಾನದಂಡ ಏನು ಅಂತಕ್ಕಂಥ ಒಂದು ಸಹಜವಾದಂಥ ಒಂದು ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಒಂದು ಇಲ್ಲಿ ಯಾಕಂದರೆ ಹಿರಿಯ ನಾಯಕರು ಅವರು ಗೆಲ್ಲುವಂಥ ಅವಕಾಶ ಇರುವಂಥ ಒಂದು ಸಂದರ್ಭದಲ್ಲಿ ಟಿಕೆಟ್ ಕೊಡದೇ ಇದ್ದಲ್ಲಿ ಬೇರೆ ರೀತಿಯ ಪರಿಣಾಮ ಬೀರುತ್ತೆ, ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ರೀತಿಯಲ್ಲಿ ಒಂದಷ್ಟು ಚರ್ಚೆ ಆಗ್ತಿದೆ. ಈಗ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಕೂಡ 75 ವರ್ಷ. ಹಾಗಾಗಿ ಅವರಿಗೆ ಟಿಕೆಟ್ ಕೊಡೋಕ್ಕಾಗೋದಿಲ್ಲ ಅಂತಕ್ಕಂಥ ಮಾತು ಬರೋದಿಲ್ಲ. ಅವರು ಇದ್ದಷ್ಟು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಬೂಸ್ಟ್ ಇರುತ್ತೆ. ಹಾಗಾಗಿ ಯಾರು ಗೆಲ್ಲುವಂಥ, ಯಾರು ಪಕ್ಷಕ್ಕೆ ಪೂರಕವಾಗುವಂಥ, ಪಕ್ಷಕ್ಕೆ ಬೂಸ್ಟ್ ಸಿಗುವಂಥ ನಾಯಕರಲ್ಲಿ ಇದ್ದಾರೆ ಅವ್ರಿಗೆಲ್ಲ ಟಿಕೆಟ್ ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು ಕೂಡ ಮತ್ತೊಂದು ವಾದ ಇರುವಂಥದ್ದು. ಹಾಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿಯ ಫಾರ್ಮುಲಾವನ್ನು ಅನುಸರಿಸುತ್ತಾರೆ ಅಂತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಆದರೆ ಒಂದಂತೂ ಸ್ಪಷ್ಟ, ಉದಯಪುರದ ಚಿಂತನಾ ಸಭೆಯಲ್ಲಿ ನಡೆದಿರುವಂಥ ನಿರ್ಣಯದಂತೆ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಸಹಜವಾಗಿ ಕೂಡ KPCC ಅಧ್ಯಕ್ಷ DK ಶಿವಕುಮಾರ್ ಹೇಳಿದ್ದಾರೆ, ಮತ್ತು ಬೇರೆ ನಾಯಕರು ಕೂಡ ಖುದ್ದು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಹಾಗಾಗಿ ಹೊಸ ಮುಖಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ, ಹಾಗಂತ ಹಿರಿಯ ನಾಯಕರನ್ನು ಸಂಪೂರ್ಣವಾಗಿ ಕಡೆಗಣಿಸ್ತಾರೆ, ಕೈ ಬಿಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಸತ್ಯಕ್ಕೆ ಅಷ್ಟು ಕಷ್ಟ ಸಾಧ್ಯ ಆಗಿರುವಂಥದ್ದು. ಸ್ಮಿತಾ,
ಈಗ ಹರೀಶ್ ಪಟ್ಟಿ ಮಾಡ್ತಾ ಹೋದ್ರೆ 70+ ಇರುವವರೇ ಡಜನ್ ಗಟ್ಟಲೆ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ನೀವೇ ಹೇಳ್ತಾ ಇದ್ದ ಹಾಗೆ ಅವರ ಅನುಭವ, ಗೆಲ್ಲುವ ಪಾಸಿಬಿಲಿಟೀಸ್ ಇದೆಲ್ಲದರ ಕ್ಯಾಲ್ಕುಲೇಷನ್ ಆಗಲೇಬೇಕು. ಅದು ಆಗ್ದಲೆ ಗುಜರಾತ್ ಮಾಡೆಲ್ ಸಕ್ಸಸ್ ಆಯಿತು, ಅದನ್ನು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡಿಬಿಡ್ತೀವಿ, ಇಷ್ಟು ಸುಲಭ ಇದೆಯಾ ಕಾಂಗ್ರೆಸ್ನ ಈ ಟಾಸ್ಕ್ ಅಂತ ಹೇಳಿ? ಸ್ಮಿತಾ, ಖಂಡಿತವಾಗಿ ಕೂಡ. ಯಾಕಂತಂದರೆ ಗುಜರಾತಿನ ಅಲ್ಲಿನ ಪರಿಸ್ಥಿತಿಯೇ ಬೇರೆ, ಕರ್ನಾಟಕ ರಾಜ್ಯ ರಾಜಕೀಯ ಸ್ಥಿತಿಗತಿಯೇ ಬೇರೆ ಅನ್ನೋ ವಿಚಾರವನ್ನು ಪದೇ ಪದೇ ಕೂಡ ಕಾಂಗ್ರೆಸ್ ನಾಯಕರು ಒತ್ತಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಅಂದರೆ ಗುಜರಾತ್ ಮಾದರಿನ ಅಷ್ಟು ಸುಲಭವಾಗಿ ಅಳವಡಿಸ್ಕೊಳ್ಳೋಕೆ ಸಾಧ್ಯನ ಕಾಂಗ್ರೆಸ್ ನಾಯಕರು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಸುದೀರ್ಘವಾಗಿ ಗಂಭೀರವಾಗಿ ಚರ್ಚೆ ಆಗ್ತಿರುವಂಥದ್ದು. ಸೊ ಆದರೆ ಒಂದು ಇಲ್ಲಿ ಸ್ಪಷ್ಟ ಆಗ್ತಿದೆ, ಹೊಸ ಮುಖಗಳಿಗೆ, ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅನ್ನೋ ವಿಚಾರ ಏನಿದೆ ಅದಕ್ಕೆ ಸಹಮತವನ್ನು ಕೂಡ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ. ಹಾಗಂತ ಹಿರಿಯ ನಾಯಕರನ್ನ ಸಂಪೂರ್ಣವಾಗಿ ಕಡೆಗಣಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಹಾಗಾಗಿ ಹಿರಿಯ ನಾಯಕರು ಏನಿದ್ದಾರೆ ಅವರನ್ನು, ಅವರ ಸೇವಾನುಭವವನ್ನು ಪಕ್ಷಕ್ಕೆ ಬಳಸಿಕೊಳ್ಳೋಣ, ಚುನಾವಣಾ ಟಿಕೆಟ್ ಕೊಡೋದು ಬೇಡ ಅನ್ನೋ ರೀತಿಯಲ್ಲಿ ಚರ್ಚೆ ಆದರೂ ಕೂಡ ಅವ್ರನ್ನ ಸಂಪೂರ್ಣವಾಗಿ ಕಡೆಗಣಿಸೋಕ್ಕಾಗೋದಿಲ್ಲ. ಪಕ್ಷಕ್ಕೆ ಹೊಡೆತ ಬೀಳುತ್ತೆ, ಡ್ಯಾಮೇಜ್ ಆಗುತ್ತೆ, ಪರಿಣಾಮ ಆಗುತ್ತೆ. ಸೊ ಇದು ಫಲಿತಾಂಶದಲ್ಲಿ ವ್ಯತಿರಿಕ್ತ ಫಲಿತಾಂಶ ಬರುತ್ತೆ. ಹೀಗೆ ಹಲವು ರೀತಿಯಲ್ಲಿ ಕೂಡ ಭಿನ್ನಾಭಿಪ್ರಾಯಗಳು, ಚರ್ಚೆಗಳು ವ್ಯಕ್ತ ಆಗ್ತಿರುವಂಥದ್ದು. ಆದರೆ ಅದು ಗುಜರಾತ್ ಫಾರ್ಮುಲಾವನ್ನು ಅಷ್ಟು ಸುಲಭವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಕಷ್ಟ ಸಾಧ್ಯ ಆಗಿದೆ. ಹಾಗಾಗಿ ಇಲ್ಲಿ ಹಿರಿಯ ನಾಯಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ನಲ್ಲಿ ತನ್ನದೇ ಆದಂಥ ಒಂದು ವರ್ಚಸ್ಸನ್ನು ಹೊಂದಿದ್ದಾರೆ. ಸೊ ಅದರಲ್ಲೂ ಕೂಡ ಯಾರು ಸೋಲುವಂತಹ ಒಂದು ಇದೆ. ಸೊ ಯಾರಿಗೆ ಅವರು ಚುನಾವಣಾ ರಾಜಕೀಯವನ್ನು ಎದುರಿಸೋದು ಕಷ್ಟ ಸಾಧ್ಯ ಆಗಿದೆ, ವಯೋಸಹಜವಾಗಿ ಯಾರಿಗೆಲ್ಲ ಸಮಸ್ಯೆಗಳಿದ್ದಾವೆ, ಸೊ ಅಂತಹ ಒಂದು ಸಂದರ್ಭದಲ್ಲಿ ಅಂಥವ್ರನ್ನ ಗುರುತಿಸಿ ಸೊ ಅವರ ಬದಲಿಗೆ ಹೊಸ ಮುಖಗಳಿಗೆ ಟಿಕೆಟ್ ಕೊಡಬಹುದೇ ಹೊರತು ಸಂಪೂರ್ಣವಾಗಿ ಎಲ್ಲ ಹಿರಿಯ ನಾಯಕರನ್ನ ದೂರ ಇಡೋದಕ್ಕೆ ಕಷ್ಟ ಸಾಧ್ಯ. ಸ್ಮಿತಾ, ರೈಟ್, ಧನ್ಯವಾದ ಹರೀಶ್ ಮಾಹಿತಿಗಾಗಿ. ಈಗ ಈ ರೀತಿ ಗುಜರಾತ್ ಫಾರ್ಮುಲಾವನ್ನು ಇಂಪ್ಲಿಮೆಂಟ್ ಮಾಡಬಹುದಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಅಂತೂ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಈಗ ಒಂದ್ಯಾವುದೋ ಹೊಸ ವಿಚಾರವನ್ನು ಅಳವಡಿಕೆ ಮಾಡ್ಕೊಳ್ಬೇಕು ಅಂತ ಹೋದ್ರೆ ಅಲ್ಲಿ ಪರ ವಿರೋಧ ಎರಡೂ ರೀತಿಯ ವಾದ ಪ್ರತಿವಾದಗಳು ವ್ಯಕ್ತವಾಗ್ತಾ ಇರುತ್ತೆ. ಆಸ್ ಇಟ್ ಈಸ್ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಈ ಗುಜರಾತ್ ಮಾಡೆಲ್ ಇಂಪ್ಲಿಮೆಂಟೇಷನ್ ಬಗ್ಗೆ ಪರ ವಿರೋಧದ ಚರ್ಚೆ ಇದೀಗ ಶುರುವಾಗಿದೆ. ಪರ ಇರೋರು ಏನು ಹೇಳ್ತಿದ್ದಾರೆ ಅಂದರೆ ಈ ಒಂದು ಹಿರಿಯರಿಗೆ ಕೊಟ್ಟು ಹೊಸ ಮುಖಗಳಿಗೆ ಟಿಕೆಟಿನ ಅವಕಾಶವನ್ನು ನೀಡಬೇಕು ಅಂತ ಹೇಳ್ತಿರೋರ ವಾದ ಏನಂತಂದ್ರೆ ಹಿರಿಯರಿಗೆ ಗೆಲ್ಲಿಸ್ಕೊಂಡು ಬರುವ ಅವಕಾಶಗಳು ಇದೆಯಾ, ಅವ್ರಿಗೆ ವಯೋಸಹಜವಾದ ಒಂದಷ್ಟು ಸಂಕಷ್ಟಗಳಿರಬಹುದು, ಆರೋಗ್ಯ ಸಂಬಂಧಿ ಸಮಸ್ಯೆ ಇರಬಹುದು, ಅಥವಾ ಪದೇ ಪದೇ ಅದೇ ಸದಸ್ಯರನ್ನ ನಿಲ್ಲಿಸಿ ಗೆಲ್ಲಿಸ್ಕೊಂಡು ಬರ್ತಿದ್ದಾರೆ, ಮತದಾರರಿಗೂ ಹೊಸ ಮುಖದ ಅವಶ್ಯಕತೆ ಇರಬಹುದು, ಹೀಗಾಗಿ ಹೊಸಬರಿಗೆ ಅವಕಾಶ ಕೊಡಿ ಅನ್ನೋದು ಪರವಾದವರು ವಾದವಾದ್ರೆ, ವಿರೋಧ ಮಾಡ್ತಿರುವವರ ವಾದ ಏನು ಅಂತಂದ್ರೆ ಅರೆ ಹೊಸಬರಿಗೆ ಅವಕಾಶ ಕೊಡ್ತಾ ಹೋದ್ರೆ ಹಳುಬರ ಅನುಭವದ ಒಂದು ಆಧಾರದ ಮೇಲೆ ಗೆಲ್ಲುವ ಸಾಧ್ಯತೆಗಳೇನಿರುತ್ತೆ ಅದನ್ನು ಏನು ಮಾಡೋದು, ಹೊಸ ಮುಖಗಳನ್ನು ನೀವು ರಾತ್ರೋರಾತ್ರಿ ಅಖಾಡಕ್ಕೆ ಇಳಿಸ್ಬಿಟ್ರೆ ಇನ್ ಕೇಸ್ ಅವರನ್ನ ಮತದಾರರು ಒಪ್ಕೊಳ್ದೆ ಹೋದ್ರೆ ಮುಂದೇನು? ಈ ರೀತಿಯ ಅನೇಕ ಆಯಾಮದ ವಾದ ಪ್ರತಿವಾದ ಸದ್ಯದಲ್ಲಿ ಈ ಗುಜರಾತ್ ಮಾಡೆಲ್ನ ಅಳವಡಿಕೆ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಹಾಗಾದ್ರೆ ಈ 60-40 ಒಂದು ಫಾರ್ಮುಲಾವನ್ನ ಅಳವಡಿಕೆ ಮಾಡ್ಕೊಳ್ಬೇಕು ಅಂತಿರುವವರು ಪರ ವಿರೋಧದಲ್ಲಿ ಯಾವೆಲ್ಲ ಅಂಶಗಳನ್ನು ಚರ್ಚೆಗೆ ಒಳಪಡಿಸಿದ್ದಾರೆ, ಈ ಮಾಡೆಲ್ ಅನ್ನು ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳ್ತಿರೋರು ಏನು ಹೇಳ್ತಾರೆ, ಬೇಡ ಅಂತ ಹೇಳ್ತಿರೋರು ಏನು ಹೇಳ್ತಾರೆ, ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಒಂದು ಹೊಸ ವಯಸ್ಸಿನ ಸೂತ್ರದ ತಂತ್ರಗಾರಿಕೆಯ ಚರ್ಚೆಯೇ ನಡೀತಾ ಇದೆ. ಇಲ್ಲಿ ಹಿರಿಯರಿಗೆ ಕೊಟ್ಟಿದ್ದಕ್ಕೆ ಗೆಲುವು ಸುಲಭ ಆಯಿತು ಗುಜರಾತ್ನಲ್ಲಿ ಅನ್ನೋ ಒಂದು ವಾದವನ್ನ ಕಾಂಗ್ರೆಸ್ನ ಒಂದಷ್ಟು ಸದಸ್ಯರು ಮುಂದಿಟ್ಟಿದ್ದಾರೆ. ಇವತ್ತು ನಡೆದ ಶಿಬಿರದ ಸಂದರ್ಭದಲ್ಲಿ ಗುಜರಾತ್ನಲ್ಲಾದ ಗೆಲುವಿದೆಯಲ್ಲ, ಇದರಿಂದ ನಾವು ಪಾಠ ಕಲ್ತ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಅಲ್ಲಿ ನೋಡಿ, ಸಿಟ್ಟಿಂಗ್ MLAಗಳನ್ನ, ಹಾಲಿ ಸಚಿವರನ್ನ ಪಕ್ಕಕ್ಕಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕಿದ್ರು, ಹೊಸಬರಿಗೆ ಟಿಕೆಟ್ ಅನ್ನ ಕೊಟ್ಟು ಅವಕಾಶವನ್ನ ಕೊಟ್ಟರು. ಹೀಗಾಗಿ ಅಭೂತಪೂರ್ವವಾದ ಒಂದರ್ಥದಲ್ಲಿ ಹಿಸ್ಟಾರಿಕಲ್ ಐತಿಹಾಸಿಕ ಅನ್ನಬಲ್ ಒಂದು ಗೆಲುವನ್ನ ಗುಜರಾತ್ನಲ್ಲಿ ಬಿಜೆಪಿ ಪಾಳೆಯ ಸಂಪಾದಿಸಿದೆ. ನಾವ್ಯಾಕೆ ಅದೇ ಒಂದು ಫಾರ್ಮುಲಾವನ್ನ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬಾರ್ದು ನಮ್ಮ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅನ್ನೋ ವಾದ. ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಿರುವವರು ಹಿರಿಯರನ್ನ ಒಂದೇ ತಕ್ಕಡಿಯಲ್ಲಿ ತೂಗೋದು ಸರಿಯಲ್ಲ. ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಎಲ್ಲ ಹಿರಿಯರನ್ನ ಕೂಡ ಟಿಕೆಟನ್ನು ಕೊಡದಲೆ ಅವರನ್ನು ಕೇವಲ ಮಾರ್ಗದರ್ಶಕರಾಗಿ ಕೂರಿಸಿ ಅವರಿಗೆ ಟಿಕೆಟನ್ನೇ ನಿರಾಕರಣೆ ಮಾಡೋದು ಸರಿಯಲ್ಲ ಅನ್ನೋದು ಮತ್ತೊಂದು ಪಂಗಡದ ವಾದವಾಗಿದೆ. ಮತ್ತೊಂದು ಕಡೆ ಹಿರಿಯರಿಗೆ ಕೊಟ್ಟಿದ್ರಿಂದಲೇ ಬಿಜೆಪಿ ಗೆದ್ದಿದೆ, ಅರೆ ಈ ಫಾರ್ಮುಲಾ ಇಂಪ್ಲಿಮೆಂಟ್ ಮಾಡಿದ್ದಕ್ಕೆ ಅಲ್ವಾ ಈ ರೀತಿಯ ಐತಿಹಾಸಿಕ ಗೆಲುವು ಗುಜರಾತ್ನಲ್ಲಿ ಲಭ್ಯವಾಗಿದೆ, ಯಾಕೆ ಇದನ್ನು ವಿರೋಧಿಸಬೇಕು, ಯಾಕೆ ಇದನ್ನು ನಾವು ಒಂದು ರೀತಿಯಲ್ಲಿ ಟ್ರೈ ಮಾಡಿ ನೋಡಬಾರ್ದು ಅನ್ನೋದು ಕಾಂಗ್ರೆಸ್ನ ಒಂದಷ್ಟು ಜನರ ವಾದವಾಗಿದೆ. ಇದಕ್ಕೆ ಹಿರಿಯರು ಬೂಸ್ಟ್ ತಂದು ಕೊಡುವ ನಾಯಕರು, ಹಿರಿಯರ ಅನುಭವ ಏನಿದೆ, ಅನೇಕ
ಚುನಾವಣೆಗಳಲ್ಲಿ ಅವರು ಅಳವಡಿಸಿಕೊಂಡ ತಂತ್ರಗಾರಿಕೆಗಳು, ಅದಕ್ಕೆ ಸಿಕ್ಕ ಫಲಿತಾಂಶಗಳು, ಅದರಿಂದ ಅವರು ಕಲಿತ ಪಾಠಗಳು ಇವೆಲ್ಲವೂ ಕೂಡ ಕಿರಿಯರಿಗೆ, ಹೊಸ ರಾಜಕಾರಣಿಗಳಿಗೆ, ಹೊಸ ತಲೆಮಾರಿನ ರಾಜಕಾರಣಿಗಳಿಗೆ ಅದನ್ನು ಅವ್ರು ಹೇಳ್ಕೊಡ್ತಾರೆ. ಅವರನ್ನು ನೋಡಿ ಕಲಿಯೋದು ಸಾಕಷ್ಟು ಇರುತ್ತೆ. ಇಂಥವರನ್ನ ನೋಡೇನೆ ನಾವು ಚುನಾವಣಾ ಕಣದಲ್ಲಿ ಮತ್ತಷ್ಟು ಬಿರುಸಿನಿಂದ ನಮ್ಮನ್ನು ನಾವು ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದಾದ್ರೆ ಅಂಥ ಬೂಸ್ಟರ್ ಡೋಸ್ ಆಗಬಲ್ಲಂತಹ ಹಿರಿಯರನ್ನ ನಾವು ಯಾಕೆ ದೂರ ಇಡಬೇಕು ಅನ್ನೋದು ಇನ್ನೂ ಕೆಲವರ ವಾದವಾಗಿದೆ. ಇದರ ಜೊತೆಗೆ ರಾಜ್ಯದಲ್ಲಿ ಇದೇ ಫಾರ್ಮುಲಾವನ್ನ ಅಳವಡಿಸ್ಕೊಳ್ಬೇಕು. ಗುಜರಾತ್ನಲ್ಲಿ ಬಿಜೆಪಿ ಪಾಳೆಯ ಯಾವ ರೀತಿಯಾಗಿ ಈ 60-40 ರೀತಿಯ ಒಂದು ಅನುಪಾತದಲ್ಲಿ ಟಿಕೆಟ್ ಹಂಚಿಕೆಯ ಒಂದು ತಂತ್ರಗಾರಿಕೆಯನ್ನ ರೂಪಿಸಿಕೊಂಡಿತ್ತು, ಅದೇ ರೀತಿಯಲ್ಲಿ ನಾವು ಕೂಡ ಅಂದ್ರೆ ರಾಜ್ಯ ಕಾಂಗ್ರೆಸ್ ಘಟಕ ಕೂಡ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಅಳವಡಿಸಿಕೊಂಡ್ರೆ ಉತ್ತಮ ಅನ್ನೋ ಒಂದು ವಾದ ಕೂಡ ಕೇಳೋಕೆ ಸಿಗ್ತಾ ಇದೆ. ಟಿಕೆಟ್ ತಪ್ಪಿಸಿದ್ರೆ ಪಕ್ಷದ ಮೇಲೆ ಪರಿಣಾಮ ನೇರವಾಗಿ ಬೀಳೋ ಸಾಧ್ಯತೆ. ಎಷ್ಟು ತಿಂಗಳು ಬಾಕಿ ಉಳಿದಿದೆ ಚುನಾವಣೆಗೆ? ಬೆರಳೆಣಿಕೆ ತಿಂಗಳಷ್ಟು ಮಾತ್ರ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಹಿರಿಯರಿಗೆ ಏಕಾಏಕಿ ಅದ್ಯಾವುದೋ ಗುಜರಾತ್ ಮಾಡೆಲ್ ಬಿಜೆಪಿ ಪಕ್ಷದವ್ರು ಮಾಡಿದ್ರು ಅದಕ್ಕೆ ನಾವು ಅಂತ ಹೇಳ್ತಾ ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ರೆ ಅವರ ಜೊತೆಯಲ್ಲಿ ಅವರ ಬೆಂಬಲಿಗರು, ಆ ಕ್ಷೇತ್ರದ ಮತದಾರರು ಎಲ್ಲರೂ ಕೂಡ ಗೊಂದಲಕ್ಕೆ ಒಳಗಾಗೋದು ನಿಶ್ಚಿತ. ಇದರ ನೇರ ಪರಿಣಾಮ ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಮೇಲೆ ಆಗೋದು ನಿಶ್ಚಿತ ಅನ್ನೋ ವಾದ ಕೂಡ ಕೇಳೋಕೆ ಸಿಗ್ತಾ ಇದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಅನುಭವವನ್ನ ತಮ್ಮ ಪಕ್ಷದ ಕೆಲಸಕ್ಕೆ ಬಳಸ್ಕೊಳ್ಳಿ. ನೀವು ಹೇಳ್ತಿದ್ದೀರಲ್ಲ ಹಿರಿಯರು, ಅನುಭವಸ್ಥರು, ಅವರಿಗೆ ಅಪಾರವಾದ ಜ್ಞಾನ ಇದೆ ಚುನಾವಣಾ ರಾಜಕಾರಣದ ಬಗ್ಗೆ ಅಂತ ಹೇಳಿ, ಆಯಿತು, ಅವ್ರನ್ನ ಮನೇಲಿ ಕೂರಿಸ್ಬೇಡಿ. ಬದಲಾಗಿ ಅವರಿಗಿರುವ ಈ ಅನುಭವವನ್ನ ಯಾರಿಗೆ ಟಿಕೆಟ್ ಲಭ್ಯವಾಗುತ್ತೆ ಅವರಿಗೆ ಅವ್ರು ಹಂಚ್ಕೊಳ್ಳಿ. ಪಕ್ಷಕ್ಕೆ ಸದುಪಯೋಗ ಆಗೋ ರೀತಿಯಲ್ಲಿ ಅವರ ಅನುಭವವನ್ನು ಧಾರೆ ಇರಲಿ ಅಂತ ಹೇಳಿ ವಾದವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ಕೆಲ ನಾಯಕರು. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ವಯಸ್ಸಿನ ಕಾರಣಕ್ಕೆ ಹಿರಿಯರನ್ನ ಕೈ ಬಿಡೋದು ತಪ್ಪು. ವಯಸ್ಸಾಯಿತು ಅಂದ ಮಾತ್ರಕ್ಕೆ ಈ ಹಿಂದೆ ಅನೇಕ ಚುನಾವಣೆಗಳಲ್ಲಿ ಅವರು ಗೆದ್ದಿದ್ದಿಲ್ವಾ? ಗೆದ್ದು ಪಕ್ಷ ಸಂಘಟನೆಗೆ ಮತ್ತಷ್ಟು ಕಾಂಟ್ರಿಬ್ಯೂಷನ್ ಮಾಡಿದ್ದಿಲ್ವಾ? ಅವರ ಅನುಭವದಿಂದಾಗಿ ರಾಜ್ಯ ಕಾಂಗ್ರೆಸ್ ಹಂತ ಹಂತವಾಗಿ ಪ್ರಗತಿ ಸಾಧಿಸೋದಿಲ್ವಾ? ಕೇವಲ ಅವ್ರಿಗೆ ವಯಸ್ಸಾಯಿತು ಅನ್ನೋ ಕಾರಣಕ್ಕೆ ಅವ್ರಿಗೆ ಚುನಾವಣಾ ಪಾಲಿಟಿಕ್ಸ್ನಿಂದ ರಿಟೈರ್ಮೆಂಟ್ ಅನ್ನೋ ರೀತಿಯಲ್ಲಿ ಮಾಡೋದು ಸರಿ ಹೋಗೋದಿಲ್ಲ ಅನ್ನೋ ವಾದ ಕೂಡ ಕೇಳೋಕೆ ಸಿಗ್ತಾ ಇದೆ. ಕೇವಲ ಇದಿಷ್ಟಕ್ಕೆ ನಿಂತಿಲ್ಲ, ವಯೋಸಹಜ ಸಮಸ್ಯೆ ಇದ್ರೆ ಕಷ್ಟವಾಗುತ್ತೆ, ಇದೊಂದು ಪ್ರಮುಖ ಕಾರಣ ಕೂಡ. ಈಗ ವಯಸ್ಸಾಗ್ಬಿಟ್ಟಿದೆ, ನಾವಾಗಲೇ ಹೇಳ್ತಾ ಇದ್ದ ಹಾಗೆ 10ಕ್ಕೂ ಹೆಚ್ಚು ಜನರಿಗೆ ಅಬೌವ್ 70. ಇನ್ಫ್ಯಾಕ್ಟ್ 2-3 ಜನ ಸದಸ್ಯರನ್ನು ನಾವು ಲೆಕ್ಕ ಹಾಕಿದ್ರೆ ಹಾಲಿ ಕಾಂಗ್ರೆಸ್ನ MLAಗಳು 90 ದಾಟಿದವರು ಕೂಡ ಇದ್ದಾರೆ. ಇಂಥವರು ಚುನಾವಣೆಯ ಕ್ಯಾಂಪೇನ್ ನಾವು ಗಮನಿಸಿದ್ವಿ. ಗುಜರಾತ್ನಲ್ಲಿ ಎಂಥ ಅಬ್ಬರದ ಪ್ರಚಾರ, ರ್ಯಾಲಿಗಳು, ಸಮಾವೇಶಗಳು ನಡೀತು. ಇಂತಹ ಸಮಾವೇಶಗಳನ್ನು, ಇಂಥ ರ್ಯಾಲಿಗಳನ್ನು ಆರ್ಗನೈಸ್ ಮಾಡಲಿಕ್ಕೆ, ಇನ್ ಕೇಸ್ ಆರ್ಗನೈಸ್ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದರೆ ಅದರಲ್ಲಿ ಭಾಗಿಯಾಗಲಿಕ್ಕೆ, ಹಾಗೆ ತಮ್ಮ ಕ್ಷೇತ್ರದ ಮನೆಗೆ ತೆರಳಿ ಚುನಾವಣೆ ಸಂದರ್ಭದಲ್ಲಿ ಮತಯಾಚನೆ ಮಾಡಲಿಕ್ಕೆ ಅವರಿಗೆ ಶಕ್ತಿ ಬೇಕಲ್ವಾ? ವಯಸ್ಸಾಗಿದೆ ಅನ್ನೋ ಕಾರಣಕ್ಕೆ ಅವರಿಗೆ ಈ ರೀತಿಯ ಸ್ಟ್ರೆಸ್ ಅನ್ನ ನೀಡ್ಲಿಕ್ಕೆ ಸಾಧ್ಯವಾಗುತ್ತಾ? ಈ ರೀತಿಯ ಎನರ್ಜಿಯನ್ನು ಅವರಿಂದ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳ್ತಿದ್ದಾರೆ. ಇದೇ ಕಾರಣಕ್ಕೆ ಹಿರಿಯರು ಬೇಡ, ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮುಖಗಳಿಗೆ ಅವಕಾಶವನ್ನ ಕೊಡಿ, ಟಿಕೆಟ್ ಕೊಡಿ ಅನ್ನೋ ವಾದ ಕೂಡ ಕೇಳೋಕೆ ಸಿಗ್ತಾ ಇದೆ. ಇದಕ್ಕೆ ಬದಲಾಗಿ ಚುನಾವಣಾ ರಾಜಕೀಯದಲ್ಲಿ ಹಿರಿಯರು ಇರಲೇಬೇಕಾಗುತ್ತೆ. ಅವರ ಅನುಭವ ಜೊತೆಗೆ ಅವ್ರ ರ್ಯಾಲಿಗಳನ್ನು ಕಂಡಕ್ಟ್ ಮಾಡದೆ ಹೋದ್ರು, ಸಮಾವೇಶಗಳಲ್ಲಿ ಭಾಷಣ ಮಾಡದೆ ಹೋದ್ರು ಕೂಡ ಅವರ ಹೆಸರು, ಆ ಹೆಸರಿನ ಸುತ್ತ ಇರುವ ಅನುಭವದ ಶಕ್ತಿ, ಹಾಗೆ ಮತದಾರರ ಜೊತೆಯಲ್ಲಿ ಒಂದರ್ಥದಲ್ಲಿ ದಶಕದಿಂದ ಅವರು ಬೆಳೆಸ್ಕೊಂಡು ಬಂದಿರುವ ಒಡನಾಟ, ಇವೆಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ಲಸ್ ಆಗೇ ಆಗತ್ತೆ ಅನ್ನೋ ವಾದ ಕೂಡ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಇದರ ಜೊತೆಗೆ ಮಾರ್ಗದರ್ಶಕರಾಗಿ ಅವರನ್ನ ಬಳಸ್ಕೊಳ್ಳೋದು ಉಚಿತ. ಅನುಭವವನ್ನು ಅವರು ಮಾರ್ಗದರ್ಶಕರಾಗಿ ಬೇರೆ ಅಂದರೆ ಯುವ ರಾಜಕಾರಣಿಗಳಿಗೆ ಅಥವಾ ಯಾರಿಗೆ ಟಿಕೆಟ್ ಲಭ್ಯವಾಗುತ್ತೆ, ಯುವ ಮುಖಗಳು, ಹೊಸ ಮುಖಗಳು, ಅವರ ಜೊತೆಯಲ್ಲಿ ತಮ್ಮ ಅನುಭವವನ್ನು ಅವರು ಹಂಚಿಕೊಂಡ್ರೆ ಒಳ್ಳೆಯದು ಅನ್ನೋ ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಕೌಂಟರ್ ಅನ್ನೋ ರೀತಿಯಲ್ಲಿ ಬೇಕಾದರೆ ಸೋಲುವ ಹಿರಿಯರನ್ನ ಕೈ ಬಿಡಲಿ, ಹಾಗೂ ನೀವು ಹಿರಿಯರಿಗೆ ಟಿಕೆಟ್ ಕೊಡಲೇಬಾರ್ದು ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ರೆ ಯಾರ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಸೋಲು ಅನ್ನೋದು ಕಾಣೋಕೆ ಸಿಕ್ಕಿದೆ, ಅಥವಾ ಯಾವ ಸಂದರ್ಭದಲ್ಲಿ ಸರ್ವೆ ಮಾಡಿದಾಗ ಆ ಸರ್ವೆಯಲ್ಲಿ ಹಿರಿಯ ಕ್ಯಾಂಡಿಡೇಟ್ಗಳು ಯಾರಿದ್ದಾರೆ ಅವರಿಗೆ ಗೆಲುವು ಪಾಸಿಬಿಲಿಟೀಸ್ ಕಮ್ಮಿ ಅಥವಾ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಅನ್ನೋ ರೀತಿಯ ಸರ್ವೆ ವರದಿಗಳು ಬಂದಿದೆಯೋ ಅಂಥವರಿಗೆ ಬೇಕಾದರೆ ನೀವು ಟಿಕೆಟನ್ನು ನಿರಾಕರಿಸಿ. ಇದನ್ನು ಹೊರತಾಗಿ ಇಡೀ ಹಿರಿಯರಿಗೆ ಕೇವಲ 70 ವರ್ಷ ದಾಟಿದೆ ಅನ್ನೋ ಕಾರಣಕ್ಕೇನೆ ಟಿಕೆಟ್ ನಿರಾಕರಿಸೋದು ತಪ್ಪಾಗುತ್ತೆ ಅನ್ನೋ ವಾದ ಕೂಡ ಕೇಳೋಕೆ ಸಿಗ್ತಾ ಇದೆ. ಇದರ ಜೊತೆಗೆ ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸೋಣ, ಹೊಸಬ್ರು ಬೇಕು. ಈಗ ಹಳುಬರನ್ನು ನೋಡಿದ್ದಾರೆ, ಅವರು ಎಷ್ಟೋ ಸಂದರ್ಭದಲ್ಲಿ ಮತದಾರರ ಜೊತೆಯಲ್ಲಿ ಕನೆಕ್ಟ್ ಆಗದೆ ಇರ್ಬೋದು. ಮತದಾರರಿಗೆ ಈಗ ಉದ್ಭವವಾಗ್ತಾ ಇರುವ
ಹೊಸ ಹೊಸ ಸಮಸ್ಯೆಗಳಿಗೆ ಸ್ಪಂದಿಸದೇ ಇರ್ಬೋದು ಅವರು ಅನ್ನೋ ಆತಂಕ ಇರ್ಬೋದು. ಇಷ್ಟು ದಿನ ಇವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಮತ್ತೊಬ್ಬರಿಗೆ ಒಂದು ಅವಕಾಶ ಕೊಟ್ಟು ನೋಡೋಣ ಅನ್ನೋ ಚಿಂತನೆ ಮತದಾರರಿಗೆ ಇರಬಹುದು. ಹೀಗಾಗೇನೆ ಯುವ ಪ್ರತಿಭೆಗಳಿಗೆ, ಹೊಸ ಮುಖಗಳಿಗೆ ನಾವು ಅವಕಾಶವನ್ನ ಕೊಡೋಣ ಅನ್ನೋ ವಾದ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳೋಕೆ ಸಿಗ್ತಾ ಇದೆ. ಗುಜರಾತ್ ಸ್ಥಿತಿ ಬೇರೆ, ಕರ್ನಾಟಕದ ಸ್ಥಿತಿ ಬೇರೆ, ಇದು ಕೂಡ ಪ್ರಮುಖ ಅಂಶ. ಗುಜರಾತ್ನಲ್ಲಿ ಕೇವಲ ಯುವ ನಾಯಕರಿಗೆ ಜನ ಮನ್ನಣೆಯನ್ನ ನೀಡಿದ್ರು, ಮತವನ್ನ ಹಾಕಿದ್ರು ಅಂದ ಮಾತ್ರಕ್ಕೆ ಕರ್ನಾಟಕದಲ್ಲೂ ಅದೇ ರೀತಿ ಆಗಬೇಕು ಅಂತ ಇಲ್ವಲ್ಲ ಅನ್ನೋ ವಾದವನ್ನ ಕೂಡ ಮಂಡಿಸ್ತಾ ಇದ್ದಾರೆ. ಹೀಗಾಗಿ ಗುಜರಾತ್ ಬೇರೆ, ಇನ್ನು ನಮ್ಮ ರಾಜ್ಯ ಬೇರೆ, ಅಲ್ಲಿನ ಪರಿಸ್ಥಿತಿ ಇಲ್ಲಿನ ಪರಿಸ್ಥಿತಿಗೆ ತಾಳೆ ಹಾಕೋದು ಸರಿಯಲ್ಲ ಅನ್ನೋ ವಾದವನ್ನ ಸದ್ಯಕ್ಕೆ ಈ ರೀತಿಯಾದ ಪರ ವಿರೋಧದ ಚರ್ಚೆಯನ್ನ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾಡಲಾಗ್ತಾ ಇದೆ. 60-40 ಅಂತೀರಿ ಸರಿ, ಆದರೆ ಈ 60-40 ಫಾರ್ಮುಲಾಗೂ ಕೂಡ ಅದರದೇ ಆದ ಒಂದಷ್ಟು ಡ್ರಾಬ್ಯಾಕ್ಗಳಿದೆ. ಈ ಡ್ರಾಬ್ಯಾಕ್ಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡು ಚರ್ಚೆ ಮಾಡಿ ನಂತರದಲ್ಲಿ ಈ ಫಾರ್ಮುಲಾವನ್ನು ನಾವು ಇಂಪ್ಲಿಮೆಂಟ್ ಮಾಡ್ಬೋದಾ, ಸಾಧ್ಯವಾಗೋದಿಲ್ವಾ, ಇದನ್ನ ನಾವು ನಂತರದಲ್ಲಿ ಚರ್ಚೆ ಮಾಡೋಣ ಅನ್ನೋದು ಸದ್ಯಕ್ಕೆ ಪರ ವಿರೋಧದ ಚರ್ಚೆಗೆ ಒಳಪಟ್ಟಿರುವ ವಿಚಾರ. ಇನ್ನು ಕೇವಲ ಗುಜರಾತ್ ಮಾಡೆಲ್ ಮಾತ್ರವಲ್ಲ, ಹಿಮಾಚಲ ಪ್ರದೇಶದಲ್ಲಾದ ಒಂದಷ್ಟು ವಿಚಾರಗಳನ್ನ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬಹುದು ಅನ್ನೋದು ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಚರ್ಚೆಗೆ ಒಳಪಟ್ಟಿರೋದು. ಹಾಗಾದ್ರೆ ಏನು ಹಿಮಾಚಲ ಪ್ರದೇಶದಲ್ಲಿ ಆಗಿದ್ದೇನು? ಹಿಮಾಚಲ ಪ್ರದೇಶದಲ್ಲಿ ಕೂಡ ಕಾಂಗ್ರೆಸ್ ಗೆಲುವನ್ನ ಸಾಧಿಸಿದೆ. ಅಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿಯನ್ನ ಪಕ್ಕಕ್ಕೆ ಸರಿಸಿ ಕಾಂಗ್ರೆಸ್ ಗೆಲುವಿನ ನಗೆ ಬೀರಿದೆ. ಹಾಗಾದ್ರೆ ಯಾಕೆ ಹಿಮಾಚಲ ಅಸ್ತ್ರವನ್ನ ಕೂಡ ನಾವು ಇಲ್ಲಿ ಪ್ರಯೋಗ ಮಾಡಬಾರ್ದು ಅನ್ನೋ ಚರ್ಚೆ ಕೂಡ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಗ್ತಾ ಇದೆ. ರಾಜ್ಯ ಅಸೆಂಬ್ಲಿ ಚುನಾವಣೆಯಲ್ಲಿ ಹಿಮಾಚಲ ಅಸ್ತ್ರವನ್ನ ನಾವು ಪ್ರಯೋಗ ಮಾಡ್ಕೊಳ್ಳೋಣ. ಅಧಿಕಾರದಲ್ಲಿದ್ದ ಬಿಜೆಪಿಯನ್ನ ಜನ ಅಲ್ಲಿ ತಿರಸ್ಕರಿಸಿದ್ದಾರೆ, ಇಲ್ಲೂ ಕೂಡ ಹಾಗೆ ಆಗಬಹುದು. ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದನ್ನ ನಾವು ಸಾಬೀತುಪಡಿಸೋಣ. ಹಿಮಾಚಲದಲ್ಲಿ ನಮಗೆ ಜಯ ತಂದುಕೊಟ್ಟ ಫಾರ್ಮುಲಾವನ್ನ ಮುಂದಿಟ್ಕೊಂಡು ರಾಜ್ಯದಲ್ಲಿ ಮತದಾರರ ಮುಂದೆ ಹೋಗೋಣ ಅನ್ನೋ ಚಿಂತನೆ ಕೂಡ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇದೆ. ಹಾಗಾದ್ರೆ ಏನಿದು ಹಿಮಾಚಲ ಅಸ್ತ್ರ? ಅಲ್ಲಿ ಅಪ್ಲೈ ಆದ ಫಾರ್ಮುಲಾಗಳು ಏನು? ಒಂದೊಂದಾಗಿ ನಾವು ಅದನ್ನು ಗಮನಿಸ್ತಾ ಹೋಗೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಹಿಮಾಚಲ ಪ್ರದೇಶದಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ಪಕ್ಷವನ್ನ ಪಕ್ಕಕ್ಕೆ ಸರಿಸಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನ ಹಾಕಿದ್ದಾರೆ. ಹೀಗಾಗಿ ಹಿಮಾಚಲ ಪ್ರದೇಶದಲ್ಲಿ ಗೆಲುವನ್ನ ಸಾಧಿಸಿದ ಫಾರ್ಮುಲಾವನ್ನ ನಮ್ಮ ರಾಜ್ಯದಲ್ಲೂ ಕೂಡ ಬಳಕೆ ಮಾಡಿಕೊಳ್ಳೋಣ ಅನ್ನೋ ಚರ್ಚೆ ಇದೀಗ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಶುರುವಾಗಿದೆ. ಗುಜರಾತ್ ಮಾಡೆಲ್ ಇಲ್ಲಿ ನಮಗೆ ಕಷ್ಟ ಸಾಧ್ಯ, ಬಂಡಾಯ ಆಗಬಹುದು, ಕನ್ಫ್ಯೂಷನ್ಗಳಾಗಬಹುದು. ಹೀಗಾಗಿ ನಮಗೆ ಸುಲಭ ಅನ್ನೋದು ಗುಜರಾತ್ ಮಾಡೆಲ್ಗಿಂತ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಪಾಳೆಯ ಅನುಸರಿಸಿದ ಆ ಫಾರ್ಮುಲಾ, ಅದೇ ಫಾರ್ಮುಲಾವನ್ನು ನಾವು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋಣ, ಬಳಕೆ ಮಾಡಿಕೊಳ್ಳೋಣ ಮುಂಬರಲಿರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಗೆ ಅನ್ನೋ ಚರ್ಚೆ ಇದೀಗ ರಾಜ್ಯ ಕಾಂಗ್ರೆಸ್ ಘಟಕದಲ್ಲಿ ಪ್ರಾರಂಭವಾಗಿದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಲೆಕ್ಕಾಚಾರಗಳು ಮುಂದುವರಿತಾ ಹೋಗುತ್ತೆ. ಯಾಕೆ ಈ ಹಿಮಾಚಲ ಪ್ರದೇಶದ ಫಾರ್ಮುಲಾವನ್ನ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಮೊದಲ ಅಂಶವನ್ನ ನಾವು ಗಮನಿಸ್ತಾ ಇರೋದು ಹಿಮಾಚಲ ಪ್ರದೇಶದಲ್ಲಿ ಗೆಲುವನ್ನ ಸಾಧಿಸಿದ ಫಾರ್ಮುಲಾವನ್ನ ರಾಜ್ಯದಲ್ಲಿ ಬಳಕೆ ಮಾಡಿಕೊಳ್ಳೋಣ ಅನ್ನೋ ಚರ್ಚೆ ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಪ್ರಾರಂಭವಾಗಿದೆ. ಕೇವಲ ಇದಿಷ್ಟು ಮಾತ್ರವಲ್ಲ, ಅಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಆಡಳಿತದಲ್ಲಿದ್ದ ಬಿಜೆಪಿ ಪಾಳೆಯವನ್ನ ಜನ ತಿರಸ್ಕರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶವನ್ನ ನೀಡಬೇಕು ಅನ್ನೋ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಹೀಗಾಗೇನೆ ಆಡಳಿತಾರೂಢ ಬಿಜೆಪಿ ವಿರುದ್ಧ ಜಯ ಸಾಧಿಸಿದ್ದು ಪಕ್ಷಕ್ಕೆ ದೊಡ್ಡ ಪ್ಲಸ್ ಪಾಯಿಂಟ್. ಅದನ್ನ ಕೂಡ ನಮ್ಮ ರಾಜ್ಯದ ಮತದಾರರಿಗೆ ತಿಳಿಸುವ ಪ್ರಯತ್ನವನ್ನ ಮಾಡೋಣ. ಯಾಕೆ ಅಲ್ಲಿ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಬಿಜೆಪಿಯನ್ನ ಜನ ತಿರಸ್ಕರಿಸಿದ್ರು? ಒಂದು ಆಡಳಿತ ವಿರೋಧಿ ಅಲೆ, ಹಾಗೆ ಮುಖ್ಯಮಂತ್ರಿಗಳ ಬಗ್ಗೆ ಇದ್ದ ಅಸಮಾಧಾನ, ಹಾಗೆ ಅಭಿವೃದ್ಧಿ ವಿಚಾರದಲ್ಲಿ ಸಾಕಷ್ಟು ಕುಂಠಿತವಾಗಿ ಸಾಗ್ತಾ ಇತ್ತು ರಾಜ್ಯ ಅನ್ನೋ ಅಸಮಾಧಾನ ಮತದಾರರಿಗೆ, ಹಾಗೆ ಜನರ ಸಮಸ್ಯೆ, ಪ್ರಮುಖವಾಗಿ ಈ ಸೇಬು ಬೆಳೆಗಾರರ ಸಮಸ್ಯೆ, ಹಾಗೆ ಈ ಪೆನ್ಷನ್ ರಿಲೇಟೆಡ್ ಸಮಸ್ಯೆ, ಇದಕ್ಕೆ ಅಲ್ಲಿನ ಬಿಜೆಪಿ ಸರ್ಕಾರ ಸ್ಪಂದಿಸಲಿಲ್ಲ. ಈ ರೀತಿ ಹಲವು ಕಾರಣಗಳಿತ್ತಲ್ಲ ಬಿಜೆಪಿಗೆ ಎಗನೆಸ್ಟ್ ಆಗಿ ವೋಟ್ ಹಾಕ್ಲಿಕ್ಕೆ ಜನರು. ಅದೇ ಅಂಶಗಳನ್ನ ನಮ್ಮ ರಾಜ್ಯಕ್ಕೆ ಅಪ್ಲೈ ಆಗೋ ತರದಲ್ಲಿ ನಾವು ಜನರ ಮತದಾರರ ಮನವರಿಕೆ ಮಾಡೋ ಒಂದು ತಂತ್ರಗಾರಿಕೆಯನ್ನ ರೂಪಿಸಿಕೊಳ್ಳೋಣ ಅಂತ ಹೇಳಿ ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಘಟಕದ ನಾಯಕರು. ಕೇವಲ ಇದಿಷ್ಟು ಮಾತ್ರವಲ್ಲ, ಮೂರನೇ ಅಂಶದ ಕಡೆ ಕೂಡ ನಾವು ಗಮನ ಹರಿಸೋದೇ ಆದ್ರೆ ಬಿಜೆಪಿ ವಿರುದ್ಧದ ಅಲೆಯನ್ನ ಸಮರ್ಥವಾಗಿ ಬಳಸಿಕೊಳ್ಳೋಣ. ಈಗ ಆಲ್ರೆಡಿ ಅದರ ನಿಟ್ಟಿನಲ್ಲಿ ಒಂದೆರಡು ಹೆಜ್ಜೆಯನ್ನ ನಾವಿಟ್ಟಿದ್ದೀವಿ. ರಾಜ್ಯ ಬಿಜೆಪಿ ಪಾಳ್ಯ ಮಾಡ್ಕೊಳ್ತಾ ಇರುವ ಒಂದಷ್ಟು ಎಡವಟ್ಟುಗಳನ್ನ, ಒಂದಷ್ಟು ವಿವಾದಗಳನ್ನ ಜನರಿಗೆ ತಲುಪಿಸಲಿಕ್ಕೆ ನಮ್ಮದೇ ಆದ ವಿಭಿನ್ನ ರೀತಿಯ ತಂತ್ರಗಾರಿಕೆಗಳನ್ನ, ಕ್ಯಾಂಪೇನ್ಗಳನ್ನ ಮಾಡ್ತಾ ಇದೀವಿ. ಇದನ್ನೇ ನಾವು ಮುಂದುವರಿಸಿಕೊಂಡು ಹೋಗೋಣ. ಆಡಳಿತ ವಿರೋಧಿ ಅಲೆ ಇದೆ ಅನ್ನೋದನ್ನ ನಾವು ಮತ್ತೆ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಸಾಗೋಣ ಅನ್ನೋ ತಂತ್ರಗಾರಿಕೆಯನ್ನ ಕೂಡ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಇಷ್ಟಕ್ಕೆ ನಿಲ್ಲೋದಿಲ್ಲ ಲೆಕ್ಕಾಚಾರ. ಗುಜರಾತ್ ಸೋಲಿಗಿಂತ ಹಿಮಾಚಲದ ಗೆಲುವನ್ನ
ಬಿಂಬಿಸೋಕೆ ನಾವು ಪ್ರಯತ್ನ ಮಾಡೋಣ. ಅಫ್ಕೋರ್ಸ್ ಗುಜರಾತ್ನಲ್ಲಿ ಸೋಲಾಯಿತು, ಹಾಗಂದ ಮಾತ್ರಕ್ಕೆ ಮತ್ತೊಂದು ರಾಜ್ಯದಲ್ಲಿ ನಮಗೆ ಗೆಲುವಾಗಿದೆಯಲ್ಲ, ಹಿಮಾಚಲ ಪ್ರದೇಶದಲ್ಲಿ ಆಗಿರುವ ಗೆಲುವನ್ನೇ ನಾವು ಹೈಲೈಟ್ ಮಾಡೋಣ. ಇದ್ರ ಬಗ್ಗೆನೇ ಪದೇ ಪದೇ ಚರ್ಚೆಯನ್ನ ಮಾಡಿ ಸಾರ್ವಜನಿಕರಿಗೆ ಈ ಗೆಲುವಿನ ಬಗ್ಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇದರ ಜೊತೆಗೆ ರಾಜ್ಯದಲ್ಲಿ ಸರ್ಕಾರಿ ವಿರೋಧಿ ಅಲೆ ಇದ್ದೇ ಇದೆ, 40% ಕಮಿಷನ್ ಅನ್ನೋ ಆರೋಪ ಇದ್ದೇ ಇದೆ. ಇದೆಲ್ಲವನ್ನ ಕೂಡ ನಾವು ಸದ್ಬಳಕೆ ಮಾಡ್ಕೊಳ್ಳೋಣ. ಇಲ್ಲಿ ಅಭಿವೃದ್ಧಿ ಕಾರ್ಯ ಆಗಬೇಕು ಅಂತಂದ್ರೆ ಕಮಿಷನ್ ಕೊಡಬೇಕು. 40% ಕಮಿಷನ್ನ ಭೂತಕ್ಕೆ ಆಲ್ರೆಡಿ ಸಾಕಷ್ಟು ಜನ ಗುತ್ತಿಗೆದಾರರು ಹೈರಾಣಾಗಿ ಹೋಗಿದ್ದಾರೆ. ಅಭಿವೃದ್ಧಿನೂ ಆಗ್ತಿಲ್ಲ, ಈ ಕಡೆಗೆ ಸರ್ಕಾರದ ಆಡಳಿತ ಯಂತ್ರ ಕೂಡ ಕುಂಠಿತ ಸಾಗ್ತಾ ಇದೆ. ಇದೆಲ್ಲವನ್ನ ಕೂಡ ಸದ್ಬಳಕೆಯನ್ನು ಮಾಡಿಕೊಂಡು ನಾವು ಮತದಾರರ ಮುಂದೆ ಹೋಗೋಣ ಅನ್ನೋ ಲೆಕ್ಕಾಚಾರವನ್ನ ಸದ್ಯಕ್ಕೆ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಸರ್ಕಾರದ ಭ್ರಷ್ಟಾಚಾರ, ಆಡಳಿತ ವೈಫಲ್ಯ ಅಸ್ತ್ರವನ್ನ ನಾವು ಸಮರ್ಥವಾಗಿ ಮತ್ತೊಂದು ಪ್ರಬಲ ಅಸ್ತ್ರವಾಗಿ ಬಳಕೆ ಮಾಡಿಕೊಳ್ಳೋಣ. ಈಗ ಆಲ್ರೆಡಿ ಬಿಜೆಪಿ ಮಾಡ್ಕೊಳ್ತಾ ಇರುವ, ಸರ್ಕಾರ ನಡೆಸುವ ನಿಟ್ಟಿನಲ್ಲಿ ಮಾಡ್ಕೊಳ್ತಾ ಇರುವ ಒಂದಷ್ಟು ಮಿಸ್ಟೇಕ್ಗಳನ್ನೇ ನಾವು ಅಸ್ತ್ರವಾಗಿ ಬಳಸಿಕೊಂಡು ಅದನ್ನೇ ಸಮರ್ಥವಾಗಿ ಚುನಾವಣೆ ಸಂದರ್ಭದಲ್ಲಿ ಮತದಾರರಿಗೆ ಮನವರಿಕೆ ಮಾಡಿಕೊಳ್ಳೋ ತಂತ್ರಗಾರಿಕೆಯನ್ನ ಮಾಡಿಕೊಳ್ಳೋಣ ಅಂತ ಹೇಳಿ ಸದ್ಯಕ್ಕೆ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿದ ಒಂದು ಹೇಳಿಕೆ ಇವತ್ತು ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹೊಸದೊಂದು ಚರ್ಚೆಗೆ ಗ್ರಾಸವಾಗಿದೆ. ನಾನು 8 ವರ್ಷ ಇದ್ದೆ ಕೆಪಿಸಿಸಿ ಅಧ್ಯಕ್ಷನಾಗಿ, ಆದರೆ ಈಗಿರುವ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಅಕ್ಷರಶಃ ಒದ್ದಾಡ್ತಿದ್ದಾರೆ. ಅವರಿಗೆ ನಾವು ಧೈರ್ಯ ತುಂಬ್ತಿದ್ದೀವಿ, ನಾವೆಲ್ಲರೂ ಜೊತೆಯಲ್ಲಿದ್ದೀವಪ್ಪ, ಸಮಾಧಾನವಾಗಿರು ಅಂತ ಹೇಳಿ, ಆದರೂ ಕೂಡ ಅವರು ಕೆಪಿಸಿಸಿಯ ಅಧ್ಯಕ್ಷ ಸ್ಥಾನವನ್ನ ನಿಭಾಯಿಸಲಿಕ್ಕೆ ಒಂದು ಅರ್ಥದಲ್ಲಿ ಒದ್ದಾಡ್ತಿದ್ದಾರೆ ಅನ್ನೋ ಹೇಳಿಕೆಯನ್ನ ನೀಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಆ ಮೂಲಕ ಹೊಸ ಚರ್ಚೆ ಒಂದಕ್ಕೆ ನಾಂದಿ ಹಾಡಲಾಗಿದೆ. ಇರುವ ಭಿನ್ನಾಭಿಪ್ರಾಯಗಳನ್ನ, ವೈಮನಸ್ಸನ್ನ ಸರಿದೂಗಿಸಿಕೊಂಡು ಚುನಾವಣೆಗೆ ಸನ್ನಿಹಿತವಾಗ್ತಾ ಇರುವ ಸಂದರ್ಭದಲ್ಲಿ ಎಲ್ಲರೂ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಬೇಕು. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೀಡಿರುವ ಈ ಹೇಳಿಕೆ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಕೊರಟಗೆರೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದೇನು ಕೇಳೋಣ. 8 ವರ್ಷ ನನ್ನನ್ನು ಅಧ್ಯಕ್ಷನಾಗಿ ಈ ರಾಜ್ಯದಲ್ಲಿ ಇಟ್ಟಿದ್ರು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಯಾರನ್ನ ಸುಮ್ನೆ ಇಡ್ತಾರ? ಕಾಂಗ್ರೆಸ್ ಪಾರ್ಟಿ ಒಳಗೆ ಸುಮ್ನೆ ಅಧ್ಯಕ್ಷನ್ ಮಾಡ್ಕೊಂಡಿರ್ತಾರಲ್ರಿ. 8 ವರ್ಷ, 1 ವರ್ಷ 2 ವರ್ಷ ಇರೋದೇ ಕಷ್ಟ, ಆದ್ರೆ 8 ವರ್ಷ ಇಟ್ಟಿದ್ದಾರೆ. ಆ ಸಾಮರ್ಥ್ಯ ನನಗಿದೆ ಅಂತ ಇಟ್ಟಿದಾರ, ಇಲ್ಲ ಸುಮ್ನೆ ಶಾಸ್ತ್ರಕ್ಕೆ ಇಟ್ಟವ್ರು? ಪರವಾಗಿಲ್ಲ ಕಣಪ್ಪ, ಇವನ್ ಮ್ಯಾನೇಜ್ ಮಾಡ್ತಾನೆ. ಈಗ ನಮ್ ಬೆಳಿಗ್ಗೆ ಇದ್ರೆ ನಮ್ ಶಿವಕುಮಾರಣ್ಣ ಒದ್ದಾಡ್ತಾನೆ, ನಾವೆಲ್ಲ ನಾವು ಜೊತೆಗಿದ್ದೀವಿ ಕಣಪ್ಪ, ನೀನ್ ಧೈರ್ಯವಾಗಿರೋ ಅಂತಿದ್ ನಾನು. ಇನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ರೀತಿ ಹೇಳಿಕೆಯನ್ನ ನೀಡಿದ್ದಕ್ಕೆ ಸಹಜವಾಗಿ ಪತ್ರಕರ್ತರು, ಮಾಧ್ಯಮದವರು DK ಶಿವಕುಮಾರ್ ಅವರ ರಿಯಾಕ್ಷನ್ ಅನ್ನ ಕೇಳ್ತೀವಿ. ಅರೆ, ಪರಮೇಶ್ವರ್ ಅವರು ಹಿಂಗಂದ್ಬಿಟ್ರಲ್ಲ, ನಿಮಗೆ AICC KPCC ಅಧ್ಯಕ್ಷ ಹುದ್ದೆಯನ್ನು ನಿಭಾಯಿಸಲಿಕ್ಕೆ ಕಷ್ಟ ಆಗ್ತಾ ಇದೆಯಾ DK ಶಿವಕುಮಾರ್ ಅವರೇ ಅಂತ ಕೇಳಿದ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೇಳಿದ್ದು, ಅಪಾರವಾದ ಕಾಳಜಿ ಇದೆ ಪರಮೇಶ್ವರ್ ಅವರಿಗೆ ನನ್ನ ಆರೋಗ್ಯದ ಕುರಿತಾಗಿ, ಹೀಗಾಗಿ ಈ ರೀತಿ ಹೇಳಿಕೆ ನೀಡಿರಬಹುದು ಅನ್ನೋ ಸಮಜಾಯಿಷಿ ಅಥವಾ ಸ್ಪಷ್ಟನೆಯನ್ನ ನೀಡುವ ಪ್ರಯತ್ನವನ್ನ DK ಶಿವಕುಮಾರ್ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಟೈಮ್ ಡಿವೋಟ್ ಮಾಡ್ಬೋದಾಯ್ತು. 24 ಗಂಟೆ ಇದೆ, ಅವ್ರಿಗೂ ಗೊತ್ತಿದೆ. ಲಾಟ್ ಆಫ್ ಚಾಲೆಂಜಸ್ ಇಸ್ ದೇರ್. ನಾನೇನು ಸುಲಭ ಎಲ್ಲ ಈಸಿಯಾಗಿ ಸಿಗ್ತದೆ ಅಂತ ಹೇಳಕ್ತಾ ಇಲ್ಲ. ಯಾಕಂದ್ರೆ ಡಬಲ್ ಇಂಜಿನ್ ಸರ್ಕಾರ ನೋಡಿ, ಅವರು ಬೇಕಾದಷ್ಟು ಇನ್ಸ್ಟಿಟ್ಯೂಷನ್ಸ್ನೆಲ್ಲ ದುರ್ಬಳಕೆ ಮಾಡ್ಕೊಳ್ತಾರೆ. ಕೊನೆಗೆ ಎಲ್ಲ ಬಿಟ್ಬಿಟ್ಟು ನೋಡ್ರಿ ಪಾಪ ಆಫೀಸರ್ಗಳು, ಕೊನೆಗೆ ಆಫೀಸರ್ಸ್ನು ದುರ್ಬಳಕೆ. ಇನ್ನ ಏನೇನೋ ದೊಡ್ಡದಿದೆ, ಕಾಂಟ್ರಾಕ್ಟರ್ಸ್ ಯಾವ ರೀತಿ ಆಗ್ತಾ ಇದೆ, ಪೊಲೀಸ್ ಆಫೀಸರ್ಸ್ ನ ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದಾರೆ, ಪೊಲೀಸ್ ಆಫೀಸರ್ಸ್ ಏನ್ ಮಾಡ್ತಾ ಇದಾರೆ, ACPಗಳು ಎಲ್ಲರನ್ನು ಕರೆದು ಮಾಡ್ತಾ ಇದಾರೆ. ಆಮೇಲೆ ರೌಡಿ ಮೋರ್ಚಾ ಶುರು ಮಾಡಿದ್ದಾರೆ. ಅದಕ್ಕೆಲ್ಲ ಪೊಲೀಸ್ ಅವ್ರದ್ದು ಬಹಳ ಎನ್ಕರೇಜ್ಮೆಂಟ್ ಇದೆ. ಪೊಲೀಸ್ ಅವರು ಬೇಕಾದಷ್ಟು, ಪೊಲೀಸ್ ಅವರು ನಮ್ಗೆ ಏನು ಗೊತ್ತಾಗ್ತಾ ಇಲ್ಲ, ಅವ್ರೇನೇನ್ ಮಾಡ್ತಾ ಇದಾರೆ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಎಲ್ಲ ನಡೀತಾ ಇದೆ. ಅಲ್ಲ ಸರ್, ನಿಮ್ಗೆ ಅಷ್ಟು ಕಷ್ಟ ಆಗ್ತಿದೆಯಾ ಸರ್ ನಿಭಾಯಿಸೋ ಅಧ್ಯಕ್ಷ ಸ್ಥಾನ? ಯಾರು ನಿಮ್ಗೆ ಅಷ್ಟು ಟಫ್ ಇದೆಯಾ? ಅವ್ರು ನನ್ನ ಬಗ್ಗೆ ಅನುಕಂಪ ಇದೆ ರೀ. ನನ್ನ ಟೈಮಿಂಗ್ ನೋಡಿ ದಿನ ರಾತ್ರಿ 2 ಗಂಟೆ 3 ಗಂಟೆ ಆಗ್ತಾ ಇದೆ, ನಿದ್ದೆನೆ ಮಾಡ್ತಾ ಇಲ್ಲ, ಹೆಲ್ತ್ ನೀನ್ ನೋಡ್ಕೋ, ಹುಷಾರು ಅಂತೆಲ್ಲ ಹೇಳ್ತಾ ಇದ್ದಾರೆ.
ಸ್ವಲ್ಪ ಈಗ ಒಂದೊಂದ್ಸರಿ ಗಾಬರಿ ಆಗ್ಬಿಡ್ತಾರೆ, ಪರದಾಡ್ತಾ ಇದ್ದಾರೆ ಅಂತ ಮಾತು. ನೋಡಪ್ಪ, ಜೊತೆಗೆ ತಗೊಂಡು ಓಡ್ಬೇಕಲ್ಲ, ಒಬ್ನೇ ಓಡೋದಲ್ವಲ್ಲ ಇಲ್ಲಿ. ನಾ ಹಿಂದೆ ಒಂದು ಮಾತು ಹೇಳಿದೀನಿ, ಇಫ್ ಯು ವಾಂಟ್ ಟು ವಾಕ್ ಅಲೋನ್ ಯು ಕ್ಯಾನ್ ವಾಕ್ ಫಾಸ್ಟ್, ಇಫ್ ಯು ವಾಂಟ್ ಟು ವಾಕ್ ಫಾರ್ ಯು ಟು ವಾಕ್ ಟುಗೆದರ್ ಅಂತ. ಜೊತೆಗೆ ತಗೊಂಡು ಹೋಗ್ಬೇಕಲ್ಲಪ್ಪ ಎಲ್ಲಾರನ್ನು. ಒಂದ್ ಕಡೆ ಚುನಾವಣೆಗೆ ಬಾಕಿ ಉಳಿದಿರೋದು ಬೆರಳೆಣಿಕೆಯಷ್ಟು ತಿಂಗಳುಗಳು. ಇಂತಹ ಸಂದರ್ಭದಲ್ಲಿ ಒಗ್ಗಟ್ಟು ಒಂದ್ ರೀತಿಯಲ್ಲಿ ಅನಿವಾರ್ಯ. ಈಗ ಆಲ್ರೆಡಿ ಕಾಂಗ್ರೆಸ್ ಒಡೆದ ಮನೆಯಾಗಿದೆ. ಇಲ್ಲಿ ಸಿದ್ದರಾಮಯ್ಯ ಅವ್ರದ್ದು ಒಂದು ಬಣ ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರದ್ದು ಮತ್ತೊಂದು ಬಣ. ಇಲ್ಲಿ ಸೈಲೆಂಟ್ ಆಗಿ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಅವರದೇ ಆದ ಒಂದು ತಂತ್ರಗಾರಿಕೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಈ ರೀತಿ ಪದೇ ಪದೇ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಮಾತ್ರವಲ್ಲ, ಸಾರ್ವಜನಿಕ ವಲಯದಲ್ಲೂ ಕೂಡ ಆಗ್ತಾ ಇರುತ್ತೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಈ ರೀತಿಯ ಹೇಳಿಕೆಗಳು ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಾಗೆ ನಾಯಕರನ್ನ ಮತ್ತಷ್ಟು ಗೊಂದಲಕ್ಕೆ ಸಿಲುಕಿಸೋದು ನೋ ಡೌಟ್. ಹೀಗಾಗಿ ಚುನಾವಣೆ ಹತ್ತಿರದಲ್ಲಿ ಇರುವ ಈ ಸಂದರ್ಭದಲ್ಲಿ ಈ ರೀತಿಯ ಭಿನ್ನಾಭಿಪ್ರಾಯಗಳನ್ನ ಅಥವಾ ಈ ರೀತಿಯ ಹೇಳಿಕೆಗಳಿಂದ ಉಂಟಾಗೋ ಗೊಂದಲಗಳನ್ನ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಸಮರ್ಥವಾಗಿ ನಿಭಾಯಿಸಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಮತದಾರರ ಮುಂದೆ ಹೋಗ್ತಾರೆ ಅನ್ನೋದೇ ಕುತೂಹಲದ ಸಂಗತಿ. ನ್ಯೂಸ್ ಫಸ್ಟ್.